ಮಂಡ್ಯದ ಕೆರಗೋಡು ಹನುಮಧ್ವಜ ಪ್ರಕರಣ ನಿಮ್ಗೆ ನೆನಪಿರ್ಬೋದಲ್ವಾ? ಆ ಪ್ರಕರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಜನವರಿ ತಿಂಗಳಲ್ಲಿ ನಡೆದ ಕೆರಗೋಡು ಧ್ವಜದಂಗಲ್ ಪ್ರಕರಣ ಸಂಬಂಧ ಈಗಾಗಲೇ ಹಲವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ರು. ಅವತ್ತು ಹೋರಾಟ ನಡೆಸಿದಂತ ವಿಎಚ್ಪಿಯ ಚಿಕ್ಕಬಳ್ಳಿ, ಬಾಲು, ಕಾರ್ತಿಕ್, ಹರೀಶ್ಗೆ ಇದೀಗ ಪೊಲೀಸ್ ನೋಟಿಸ್ ಹೋಗಿದೆ. ಓಕೆ, ನೋಟಿಸ್ನಲ್ಲಿ ನಿಮ್ಮ ವಿರುದ್ಧ ಯಾಕೆ ರೌಡಿ ಶೀಟರ್ ತೆರೀಬಾರದು ಅಂತ ಬಂದು ಸಮಜಾಯಿಸಿ ಕೊಡಿ ಅಂತ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ. ಈ ನೋಟಿಸ್ ಖಂಡಿಸಿ ಈಗ ಕೆರಗೋಡಿನಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪೊಲೀಸರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಕೆರಗೋಡು ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸಿ ಪೊಲೀಸ್ ಠಾಣೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಠಾಣೆಯ ಮುಂದೆ ಧರಣಿ ನಡೆಸಿದ್ರು. ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ಈ ಬಗ್ಗೆ ಡಿವೈಎಸ್ಪಿ ಪರಿಶೀಲಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಟ್ರು. ಇವತ್ತು 4 ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ, ಶಿವು ಅವ್ರಿಗೆ, ಕಾರ್ತಿಕ್ ಅವ್ರಿಗೆ, ಹರೀಶ್ ಅವ್ರಿಗೆ ರೌಡಿ ಶೀಟರ್ನ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ ತೆಗಿಬೇಕು ಅಂತಂದ್ರೆ ಕಾನೂನು ಅದರದೇ ಆದ ಗೈಡ್ ಲೈನ್ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ ಈ ಹನುಮಧ್ವಜ ಅನ್ನೋದು ಏನಿದೆ ಅದನ್ನ ಹತ್ತಿಕ್ಬೇಕು, ಎಲ್ಲರೂ ಮೇಲೂ ಕೂಡ ಹಾಕಿ ಹೋರಾಟನೇ ಅಂತ್ಯ ಮಾಡಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಅಥವಾ ಠಾಣೆ ಮುಂದೆ ಪ್ರತಿಭಟನೆ ನಡೆಸೋದು ಅದೆಲ್ಲವೂ ಕೂಡ ರೌಡಿ ಶೀಟರ್ ಒಳಗೆ ಬರುತ್ತೆ. ಇಲ್ಲಿ ಬರೋದು ಪಾಯಿಂಟ್ ಅದ. ಈಗ ಪೊಲೀಸರು ಈ ವಿಚಾರದಲ್ಲಿ ಎಫ್ಐಆರ್ ಹಾಕಿರೋದು ತಪ್ಪಲ್ಲ. ಪೊಲೀಸರು ಈ ವಿಚಾರದಲ್ಲಿ ಅವ್ರನ್ನ ವಿಚಾರಣೆಗೆ ಕರೆಸಿರೋದು ತಪ್ಪಲ್ಲ. ಕೇಸ್ ಹಾಕಿರೋದು ತಪ್ಪಲ್ಲ. ಯಾಕಂದ್ರೆ ಅಲ್ಲಿ ಗಲಾಟೆ ಆಗಿತ್ತು. ಆ ಸಂದರ್ಭದಲ್ಲಿ ಎಫ್ಐಆರ್ ಹಾಕಬೇಕಾಗಿತ್ತು. ಎಫ್ಐಆರ್ ಅನ್ನ ಹಾಕೊಂಡ್ರು, ಎಲ್ಲ ಓಕೆ. ಬಟ್ ರೌಡಿ ಶೀಟರ್ ಯಾಕೆ ತೆರೀಬಾರದು ಅಂತ ಕೇಳ್ತಾ ಇದ್ದಾರೆ ಪೊಲೀಸರು. ಯಾವ ಆಧಾರದ ಮೇಲೆ ರೌಡಿ ಶೀಟರ್ನ ತೆರೀತಾರೆ? ಅವರು ಓದ್ಕೊಂಡು ಬಂದು ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೋ ಅಥವಾ ಓದ್ಕೊಂಡು ಬರ್ಲಾರ್ದೇನೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೋ ಅಥವಾ ಯಾರೋ ಹೇಳಿದ್ದನ್ನ ಕೇಳಿ ಈ ನೋಟಿಸ್ ಅನ್ನ ಕೆಡುವಂತ ಕೆಲಸ ಮಾಡ್ತಾ ಇದ್ರು, ಗೊತ್ತಿಲ್ಲ ನನಗೆ ಈ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ರೌಡಿ ಶೀಟರ್ ತೆರಿಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ನಿಯಮಗಳಿದೆ. ಒಂದೇ ಸಾರಿಗೆ ಈ ರೀತಿ ಗಲಾಟೆ ಆದ ತಕ್ಷಣ ಅವ್ನು ರೌಡಿ ಶೀಟರ್ಗೆ ಸೇರಿಸಲ್ಲ. ಅಷ್ಟು ಕನಿಷ್ಠ ಜ್ಞಾನ ಅಂತೂ ನಮಗೂ ಇದೆ. ಯಾವುದೋ ಒಂದು ಪ್ರತಿಭಟನೆ ಮಾಡಿದ ತಕ್ಷಣ, ಅಲ್ಲೊಂದಿಷ್ಟು ಹೋರಾಟ ಮಾಡಿದ ತಕ್ಷಣ ಅವನನ್ನು ರೌಡಿ ಶೀಟರ್ಗೆ ಸೇರಿಸಲ್ಲ ಅನ್ನುವಂಥದ್ದು ಕನಿಷ್ಠ ಜ್ಞಾನ ಅಂತೂ ಇದೆ ನಮಗೆ. ಅವ್ರಿಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ನಮಗಂತೂ ಇದೆ. ಕಾರಣ ರೌಡಿ ಶೀಟರ್ ಸೇರಿಸಬೇಕು ಅಂತಂದ್ರೆ ಅವನು ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಅವನಿಗೆ ಪದೇ ಪದೇ ವಾರ್ನ್ ಮಾಡಿದ್ರು ಕೂಡ ಅವನು ತಿಳ್ಕೊಳ್ದೇನೆ, ತಿದ್ದಿಕೊಳ್ಳದೇ ಇದ್ರೆ ಆಗ ಅವನು ರೌಡಿ ಶೀಟರ್ ಸೇರಿಸಬಹುದು. ಹಾಗಿದ್ದಾಗ ಕೆಜೆಹಳ್ಳಿ, ಡಿಜೆಹಳ್ಳಿ ಇದ್ದಂಥವ್ರನ್ನ ಯಾಕೆ ನೀವು ರೌಡಿ ಶೀಟರ್ಗೆ ಸೇರಿಸ್ತೀನಿ ಅಂತ ಯಾವತ್ತಾದ್ರೂ ಕೇಳಿದ್ರಾ? ಪ್ರಕರಣದಲ್ಲಿರೋ ಅಮಾಯಕರು ಅಮಾಯಕರು ಅವತ್ತು ಯಾಕೆ ಸೇರಿಸ್ಲಿಲ್ವಾ? ಪಾದರಾಯನಪುರದಲ್ಲಿ ಆದಾಗ ಅವ್ರು ರೌಡಿ ಶೀಟರ್ ಕಾಣಿಸ್ಕೊಳ್ಳಿಲ್ಲ. ಹುಬ್ಬಳ್ಳಿಯಲ್ಲಿ ಆದಂತ ಸಂದರ್ಭದಲ್ಲಿ ಅವ್ರು ರೌಡಿ ಶೀಟರ್ ಕಾಣಿಸ್ಕೊಳ್ಳಿಲ್ಲ. ಪೊಲೀಸರ ಮೇಲೇನೆ ಹೊಡೆದ್ರಲ್ರಿ ಅವತ್ತು. ಪೊಲೀಸ್ ಠಾಣೆಗೆ ನುಗ್ಗಿದ್ರಲ್ಲ, ಪೊಲೀಸ್ ಜೀಪೆ ಸುಟ್ಟಾಕಿದ್ರಲ್ಲ, ಅವರು ರೌಡಿ ಶೀಟರ್ ಕಾಣಿಸ್ಲಿಲ್ಲ. ಇಲ್ಲಿ ಒಂದು ಧ್ವಜಕ್ಕೋಸ್ಕರ ಹೋರಾಟ ಮಾಡಿದ್ವಿ, ರೌಡಿ ಶೀಟರ್ ತರ ಕಾಣಿಸ್ಕೊಂಡ್ರ? ವಾ, ಚೆನ್ನಾಗಿದೆ ರೀ. ಯಾರಿವೆಲ್ಲ ಕಾನೂನುಗಳು ನಿಮ್ಗೆ ಹೇಳಿಕೊಟ್ಟವ್ರು? ವೆರಿ ಗುಡ್, ಬ್ರಿಲಿಯಂಟ್. ಅದಕ್ಕೆ ನಿಮ್ಮ ರಾಜಕೀಯಗಳು ಕಾಣಿಸಿಕೊಳ್ಳೋದು ಇದಕ್ಕೋಸ್ಕರನೇ. ನೀವು ಒಂದ್ ಸೈಡ್ ನಿಂತ್ಕೊಳ್ತೀರಾ ಅಂತ ಹೇಳಿ ಅನುಭವಿಸ್ಕೊಳ್ಳಿ. ಸುರ್ಲಭೆ ಮೀನಾ ಕೊಂದದ್ದ ಪಾಗಲ್ ಪ್ರಕಾಶ್ ಕೊನೆಗೂ ಪೊಲೀಸರ ಕೈಗೆ ಸೆರೆ ಸಿಕ್ಕಿದ್ದಾನೆ. ಇದೇ ವೇಳೆ ಮರದಲ್ಲಿ ಪ್ರಕಾಶ್ ಅಡಗಿಸಿಟ್ಟಿದ್ದ ಮೀನಾ ರುಂಡವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ದಿನಗಳ ಹಿಂದೆ ಮದುವೆ ರದ್ದಾಯಿತು ಎಂಬ ಕೋಪಕ್ಕೆ ಅಪ್ರಾಪ್ತೆ ಮೀನಾ ತಲೆಯನ್ನ ಕತ್ತರಿಸಿದ ಪಾಪಿ ಪ್ರಕಾಶ್ ಎಸ್ಕೇಪ್ ಆಗಿದ್ದ. ಇವತ್ತು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಕಾಶ್ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ರು. ಅಲ್ಲದೆ ಮೀನಾ ರುಂಡವನ್ನ ಪ್ರಕಾಶ್ ಬಳಿಯಿಂದಲೇ ಹೊರಕ್ಕೆ ತೆಗೆಸಿದ್ರು. ಪಾತಕಿ ಪ್ರಕಾಶ್ನನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಿದ್ರು. ಭೀಕರ ಕೊಲೆಗೆ ಕೆರಳಿರುವಂತಹ ಮೀನಾ ಸೋದರ ಪ್ರಕಾಶ್ ಮೀನಾಳ ರುಂಡವನ್ನ ಕಂಡ ಕೂಡಲೇ ತಾಳ್ಮೆಯನ್ನ ಕಳೆದುಕೊಂಡ್ರು. ನಾನೇ ಪ್ರಕಾಶ್ನನ್ನ ಕೊಲ್ತೀನಿ ಅಂತ ಕೋವಿ ತರಲು ಮನೆ ಕಡೆ ಹೊರಟಿದ್ದ ಕೂಡಲೇ ಪೊಲೀಸರು ಮತ್ತು ಗ್ರಾಮಸ್ಥರು ಮೀನಾ ಸೋದರ ದಿಲೀಪ್ನನ್ನ ಸಮಾಧಾನಿಸುವ ಕೆಲಸವನ್ನ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಪ್ರಕಾಶ್ ಮೀನಾಳನ್ನ ಕೊಂದದ್ದು ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಮೀನಾ ಕುಟುಂಬಸ್ಥರ ಮತ್ತು ಗ್ರಾಮಸ್ಥರ ಆಗ್ರಹ ಆಗಿದೆ. ಈ ಮಧ್ಯೆ ಒಟ್ಟು 3ರನ್ನ ಕೊಲ್ಲಲು ಪ್ರಕಾಶ್ ಮುಂದಾಗಿದ್ದ ಅನ್ನೋ ಮಾಹಿತಿಯನ್ನ ಖುದ್ದು ಕೊಡಗು ಎಸ್ಪಿ ಹಂಚಿಕೊಂಡಿದ್ದಾರೆ. ಮುಗಿದ ಮೇಲೆ ಅವ್ನ ಮನೆಗೆ ಕರ್ಕೊಂಡು ಹೋದ ನನ್ನ ಅಣ್ಣನ ಹೋಗೋಣ ಬನ್ನಿ ಅಂತ. ಅಲ್ಲಿಂದ ನಾನು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋದೆ. ಫುಲ್ಲು ಕುಡಿದ್ಬಿಟ್ಟು ಮನೆಗೆ ಬಂದು ಮನೇಲಿ ತಾಯಿಗೆ ಅವಳಿಗೆಲ್ಲ ಎಲ್ಲ ಹೊಡೆದ್ಬಿಟ್ಟು ಹೇಳ್ಕೊಬಂದು ಅವಳನ್ನ ತಾಯಿ ತಡಿಬೇಕಾದ್ರೆ ಅವಳ ತಾಯಿ ಕೈಗೆಲ್ಲ ಕಡ್ದುಬಿಟ್ಟು ಅವ್ನ ತಲೆ ಕತ್ತರಿಸ್ಬಿಟ್ಟು ಹೋಗಿದೆ. ಬಾಲಕಿಯನ್ನು ಕೊಲೆ ಮಾಡಿದಾನೆ. ಅವತ್ತು ನೈಟ್ ಬಂದು ಕೋವಿಯನ್ನು ತಗೊಂಡು ಹೋಗಿದ್ದಾನೆ. ಬಾಲಕಿಯರ ಅಕ್ಕನೇ ಇದಕ್ಕೆಲ್ಲ ಕಾರಣ. ಅವರು ಗರ್ವಾಲೆಯಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ನಾವು ಕೂಡ ಹುಡುಕಾಡಿದೀವಿ, ಸುತ್ತಮುತ್ತ ಆ ಏರಿಯಾನಲ್ಲಿ ಕಂಪ್ಲೀಟ್ ಆಗಿ ಹುಡುಕಾಡಿದೀವಿ. ಸೊ ಅವರನ್ನು ನೋಡೋದಕ್ಕೆ ಎಲ್ಲಿದ್ದಾರೆ ಅಂತ ನೋಡೋದಕ್ಕೆ ಇವತ್ತು ಬರುವಾಗ ನಮ್ಮ ಪೊಲೀಸರು ಕೂಡ ಹಿಡಿದಿದ್ದಾರೆ. ಬಟ್ ಈ ಪ್ರಕರಣದಲ್ಲಿ ಹೇಳಬಾರದು, ಬಟ್ ಹೇಳಬೇಕು ಅನಿಸುತ್ತೆ. ಯಾಕೆ ಅಂತಂದ್ರೆ ಹೆಂಗಾದ್ರೂ ಅವ್ನು ಕಾಡಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದ, ಎನ್ಕೌಂಟರ್ ಮಾಡಿದ್ವಿ ಅಂತಂದ್ರೆ ಹೇಳಿದ್ರೆ ಮುಗಿದೋಗಿರೋದಲ್ವ.
ಒಂದು ಭಯ ಆದರೂ ಉಟ್ಕೊಂಡಿರೋದಲ್ಲ. ಹೇಳಬಾರ್ದು ಎನ್ಕೌಂಟ್ರ್ ಮಾಡಿ ಹೊಡೆದಾಕಿ ಅಂತ ಹೇಳೋದು ಹೇಳಬಾರ್ದು. ಆದರೆ ಯಾಕೆ ಅಂದರೆ ಸಂಕಟ ಆಗುತ್ತೆ ಇಂಥವುಗಳನ್ನೆಲ್ಲ ನೋಡಿದಾಗ. ಆ ಮಗು 16 ವರ್ಷ 34 ವರ್ಷದ ಜೊತೆ ಮದುವೆ ಮಾಡೋಕ್ಕೂ ಮುಂದಾಗಿದ್ದಾರೆ. 2 ವರ್ಷ ತಡ್ಕೊಳ್ಳಪ್ಪ, 18 ವರ್ಷ ಆಗುತ್ತೆ, ಮದುವೆ ಮಾಡಿಕೊಡ್ತೀವಿ ಅಂತಂದಾಗಲೂ ಸಹ ಅವಳ ಇಚ್ಛೆಗೆ ಅನುಸಾರವಾಗಿ ಹೋಗಬೇಕು ತಾನೆ. ಹೋಗಿ ರುಂಡ ಕಟ್ ಮಾಡ್ಕೊಂಡು ಹೋಗಿ ಎಲ್ಲೋ ಹೋಗಿ ಮರದಲ್ಲಿ ಇಡ್ತಾನೆ ಅಂತಂದರೆ ಒಂದು ಬದುಕಕ್ಕೆ ಯೋಗ್ಯನಾ? ಹೊಡೆದಾಕಬೇಕು ಅಂತ ಅನಿಸ್ತಿಲ್ವ? ರಕ್ತ ಕುದಿಲಿಲ್ವಾ ಅಲ್ಲಿರುವಂಥ ಪೊಲೀಸರಿಗೆ? ಏನಪ್ಪ, ಸಾರಿ ಈ ಥರ ಹೇಳಬಾರ್ದು, ಬಟ್ ನನಗೆ ಆ ಥರ ಅನಿಸುತ್ತೆ ಇಂಥ ಪ್ರಕರಣಗಳನ್ನು ನೋಡ್ತಾ ಇದ್ದಾಗ. ಇಂಥವ್ರು ಬದುಕೋಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಅವನೇ ಈಗ ನೆಕ್ಸ್ಟು ಜೈಲಿನಿಂದ ಆಚೆ ಬಂದು ಓಡಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಹೆತ್ತವರನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ಆ ಹೆಣ್ಣೆತ್ತಿರುವಂಥ ತಂದೆ ತಾಯಿಗಳಿಗೆ, ಆ ಕುಟುಂಬದವ್ರಿಗೆ ಏನನ್ಸುತ್ತೆ ಹೇಳಿ? ಅವನ ಮುಂದೆ ಅವ್ರು ಓಡಾಡ್ತಾ ಇದ್ರೆ ಏನನ್ಸುತ್ತೆ ನಾಳೆಗೆ? ಏನ್ರಿ ಯಾವ ವಿಚಾರಕ್ಕೆಲ್ಲ ಕೊಲೆಗಳಾಗತ್ತೆ? ಅಲ್ಲಿ ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ಆ ಪ್ರಕರಣ, ಇಲ್ಲಿ ನೋಡಿದ್ರೆ ಈ ಪ್ರಕರಣ, ಒಂಥರ ಇರಬೇಕಾ?